ಪ್ರತಿಷ್ಠಿತ ಬೆಂಗಳೂರು ರೇಣುಕಾಚಾರ್ಯ ಕಾಲೇಜಲ್ಲಿ ಒಂದು ಯಶಸ್ವಿ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀರಾ. ಏನು ಕಾರ್ಯಕ್ರಮ, ವಿಶೇಷತೆ ಹೇಳಿ ಸರ್. ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಹಾಗೂ ಜಗದ್ಗುರು ರೇಣುಕಾ ಸಿರಿ ಪ್ರಶಸ್ತಿ ಪ್ರದಾನ ಪುರಸ್ಕಾರ ಸಮಾರಂಭ ನಡೆಸಿದ್ವಿ. ಸರ್, ಯಾರೆಲ್ಲ ವಿಶೇಷ ಗಣ್ಯ ವ್ಯಕ್ತಿಗಳು? ನಮ್ಮ ಬಿ ಟಿ ಎಸ್ ಸಿ ಅಧ್ಯಕ್ಷ ಆರಾಧ್ಯ ಅಂತ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ. ಅವರು ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿ ಪ್ರದಾನ ಮಾಡಿದ್ವಿ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸೋಮೇಶ್ವರ ಶಿವಾಚಾರ್ಯರು ಅವರೇ ಪ್ರದಾನ ಮಾಡಿದ್ದು. ಇದನ್ನು ವರ್ಷ ಮಾಡ್ತೀವಿ. ಈ ಸಾರಿನೂ ಕೂಡ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತು. ಸರ್, ಪ್ರಶಸ್ತಿ ಯಾರಿಗೆ ತಲುಪಿದೆ? ಬಿ ಟಿ ಎಸ್ ಅಧ್ಯಕ್ಷರು BMTC ಆರಾಧ್ಯ ಅವ್ರಿಗೆ, BS ಆರಾಧ್ಯ ಅವ್ರಿಗೆ. ಅವರು ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಕೂಡ. ಸರ್, ಏನಾದರೂ ಒಂದು ವಿಶೇಷ ಮನೋರಂಜನೆ ಕಾರ್ಯಕ್ರಮ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನಾದರೂ ಸರ್? ಎಲ್ಲ ನಮ್ಮ ಶಾಲೆಗಳು 4 ಶಾಲೆಗಳಿಂದ ತುಂಬ ಅದ್ಭುತವಾಗಿ ಕಾರ್ಯಕ್ರಮಗಳು ನಡೆದು ರೇಣುಕಾಚಾರ್ಯರ ಬಗ್ಗೆ, ಸಾಮಾಜಿಕ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ನಡೀತು. ಸರ್, ಬೇರೆ ಗಣ್ಯ ವ್ಯಕ್ತಿಗಳು ಯಾರು ಬಂದಿದೆ ಸರ್? ಗಣ್ಯ ವ್ಯಕ್ತಿಗಳು ಇವರು ಪ್ರಶಾಂತ್ ರಿಪ್ಪನ್ಪೇಟೆ ಅವರು ರೇಣುಕಾಚಾರ್ಯರ ಬಗ್ಗೆ ತುಂಬ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದರು. ಅದು ಬಿಟ್ಟರೆ ನಮ್ಮ ಅಧ್ಯಕ್ಷರು ಬಸವರಾಜು, ಅಜಿತ್ KR ಅಂತೇಳಿ ಕರ್ನಾಟಕ ಬ್ಯಾಂಕ್ HDGM ಸರಿ ಕೂಡ ಗೆಸ್ಟ್. ಸರ್, ಇನ್ನೊಂದು ವಿಷಯ ಕೇಳೋದಕ್ಕೆ ಇಷ್ಟಪಡ್ತೀವಿ. ತಾವು ಹಿರಿಯರಿದ್ರ ಜಗದ್ಗುರು ರೇಣುಕಾಚಾರ್ಯಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್. ಅವ್ರ ಬಗ್ಗೆ ತಾವು ಹೇಳಿ, ಒಂದೆರಡು ಮಾತು ಹೇಳಿ ಸರ್. ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಸರ್. ಅದು ವೀರಶೈವ ಮತಸ್ಥಾಪಕರೇ ಅವರು. ವೀರಶೈವ ಸಂಬಂಧ ಸ್ಟಾರ್ಟ್ ಮಾಡಿದರು ಅವರನ್ನೇ. ಕೊಲ್ಲಿಪಾಕಿ ಎಂಬಲ್ಲಿ ಅವರದ್ದು ಹೋಗಿ ಎಲ್ಲ 18 ಜಾತಿಗೂ ಮಾಡಿ, ಜಾತಿ ಅಂದರೆ ಮಾನವ ಜಾತಿ ಅಂತ ಅವರು ಸಾರಿದರು. ಅವರೆಲ್ಲರಿಗೂ ಕೂಡ ಧರ್ಮದ ಬಗ್ಗೆ ಕಾಳಜಿ ಮಾಡಿದರು. ಇಡೀ ಪ್ರಪಂಚನ ಸುತ್ತಿಬಿಟ್ಟು ಎಲ್ಲ ಧರ್ಮ ಬೋಧನೆ ಮಾಡಿ ಪಂಚಪೀಠಗಳನ್ನು ಸ್ಥಾಪಿಸಿದ್ದಾರೆ. ಆ ಪಂಚಪೀಠಗಳು ಈಗ ಎಲ್ಲ ವೀರಶೈವ ಸಮಾಜದ ಇದರಲ್ಲಿ ಮಾಡ್ತಾರೆ. ಸರ್, ಮತ್ತೊಂದು ವಿಷಯ ಪ್ರಸ್ತಾಪಪಡ್ತೀವಿ. ಈ ಸಲ ಸರ್ 10ನೇ ತರಗತಿ ರಿಸಲ್ಟು ಭಾಳ ಚೆನ್ನಾಗಿ ಬಂದಿದೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಭಾಳ ಉನ್ನತ ಮಟ್ಟದ ಸ್ಥಾನದಲ್ಲಿ ಪಡೆದಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳಿಗೆ ಏನಾದರೂ ತಮ್ಮ ಸಲಹೆ ಮಾರ್ಗದರ್ಶನ ಏನಾದರೂ ಹೇಳಿ ಸರ್. ಏನೂ ಇಲ್ಲ, ಚೆನ್ನಾಗಿ ಮನಸ್ಸಿಟ್ಟು ಓದಬೇಕು, ಆಸಕ್ತಿ ಜಾಸ್ತಿ ಬೆಳೆಸ್ಬೇಕು. ಹಾಗಿದ್ದರೆ ಚೆನ್ನಾಗಿ ಬಂದೇ ಬರುತ್ತೆ. ನಮ್ಮ 3 ಶಾಲೆನೂ 100% ರಿಸಲ್ಟ್. ರೇಣುಕಾಚಾರ್ಯ 3 ಶಾಲೆನೂ 100% ರಿಸಲ್ಟ್, 100ಕ್ಕೆ 100. CBSE ಶಾಲೆಗಳು. ಅವ್ರಿಗೆ ಯಾವ ರೀತಿ ನಿಮ್ಮ ಆಶೀರ್ವಾದ ಯಾವ ರೀತಿ ಇದೆ ಸರ್? ನಮಗೆ ಅವ್ರಿಗೆ ಆಶೀರ್ವಾದ, ಎನ್ಕರೇಜ್ಮೆಂಟ್ ಇದೆ. ಅವರು ಎಲ್ಲರೂ ನಮ್ಮ ಸಂಸ್ಥೆಗೆ ಬಂದು ಸೇರ್ಕೊಂಡರು. ಎಲ್ಲ ರೀತಿಯಲ್ಲೂ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅದ್ಭುತವಾದ ಸಾಧನೆ ಮಾಡೋಕ್ಕೆ ಎಲ್ಲ ಎನ್ಕರೇಜ್ಮೆಂಟ್ ಮಾಡ್ತೀವಿ ನಾವು. ಸರ್, ಬೆಂಗಳೂರು ನಗರದಲ್ಲೂ ಸರ್ ರಿಸಲ್ಟು ಚೆನ್ನಾಗಿ ಬಂದಿದೆ. ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳು ಗಂಡು ಮಕ್ಕಳು ಅವರು ಈ ಸಲ ಭಾಳ ಉನ್ನತ ಮಟ್ಟದ ಸ್ಥಾನದಲ್ಲಿ ಮಾರ್ಕ್ಸು ಏನೋ ಒಂದು 95, 90 ಆ ಥರ ಮಾರ್ಕ್ಸ್ ಇದೆ ಸರ್. ಹಳ್ಳಿ ಹೆಣ್ಮಕ್ಳು ಗಂಡು ಮಕ್ಳಿಗೆ ಏನಾದರೂ ಹೇಳಿ ಸರ್. ಹಳ್ಳಿ ಹೆಣ್ಮಕ್ಳಿಗೆ ಅವಕಾಶ ಕಡಿಮೆ ಇರ್ತದೆ. ಅವ್ರಿಗೆ ಎನ್ಕರೇಜ್ಮೆಂಟ್ ಇರೋಲ್ಲ. ಈ ಲೆವೆಲ್ಲಿ ಪಾಠ ಮಾಡೋಕ್ಕಾಗಲ್ಲ ಹಳ್ಳಿಗಳಲ್ಲಿ. ಅವ್ರು ಅಷ್ಟು ತೆಗೆದ್ರೆ ಇವ್ರು 80 ತೆಗೆದು, ಅವ್ರು 80 ತೆಗೆದು ಅಂದರೆ 95 ತೆಗೆದು. ನಿಜ, ಹಳ್ಳಿ ಮಕ್ಕಳದ್ದು ಭಾರಿ ಕಠಿಣ ಇದೆ. ಅದರಲ್ಲೂ ಕೂಡ ಈಗ ಅವ್ರು ಮಾಡ್ತಾ ಇದ್ದಾರೆ ಸರ್. ಇನ್ನೊಂದು ಕಡೆಯದಂದರೆ ಒಂದು ವಿಷಯ ಸರ್, ಅವರ ಮುಂದಿನ ಆ ಭವಿಷ್ಯದ ಬಗ್ಗೆ ನೀವೇನಾದರೂ ಒಂದು ಮಾರ್ಗದರ್ಶನ ಕೊಡಿ ಸರ್. ಈಗ ಮತ್ತೆ ರಿಸಲ್ಟ್ ಚೆನ್ನಾಗಿ ಬರ್ತದೆ, ಮುಂದಿನ ವಿದ್ಯಾಭ್ಯಾಸ ಅವ್ರಿಗೆ, ಮುಂದಿನ ಮಕ್ಕಳಿಗೆ, ಹಿಂದೆ ಬರ್ತಾರಲ್ಲ ಅವ್ರ ಮಕ್ಕಳಿಗೆ ಏನು ಸಂದೇಶ ಕೊಡೋದು? ಅವರು ಛಲ ಇರಬೇಕು ಅವ್ರಿಗೆ. ನಾವು ಓದಬೇಕು, ಮುಂದೆ ಒಳ್ಳೆ ಫ್ಯೂಚರ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಅವರಲ್ಲಿದ್ದರೆ 100% ಅವರು ಆಗ್ತದೆ. ಅದಕ್ಕೆ ತಕ್ಕನಾಗಿ ನಾವು ಎನ್ಕರೇಜ್ಮೆಂಟ್ ಇದ್ದೇ ಇದೆ ನಮ್ಮ ಶಾಲೆಗಳಲ್ಲಿ.
ಧನ್ಯವಾದ.